ಫೈನಲಿ ರೂಮಿಗೆ ರೀಚ್ ಆದ್ವಿ. ಫೈನಲಿ ನಮ್ಮದು ಇಂಟರ್ವ್ಯೂ ಮುಗೀತು. ಸೊ ನಮ್ಮ ಅಜ್ಜಿನ ಮೀಟ್ ಮಾಡಿದೆ. ಇದು ನಮ್ಮ ಹೆಂಡತಿ ಔಟ್ಫಿಟ್. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನೆಲ್. ನಮ್ಮ ದೇವಟ ನೋಡಿ, ಇದು ನಮ್ಮ ಹೆಂಡತಿ ಔಟ್ಫಿಟ್. ಎಲ್ಲಿ ಹೋಗ್ತಾ ಇದ್ದೀನಿ? ಸೊ ಗೈಸ್, ನಾವು ಇವಾಗ ಕೊಚ್ಚಿದಲ್ಲಿ ಇದ್ದೀವಿ. ಕೊಚ್ಚಿಗೆ ನಾವು ಏನಕ್ಕೆ ಬಂದಿದ್ದೀವಿ ಅಂದರೆ, ನಮಗೊಂದು ಇಂಟರ್ವ್ಯೂಗೆ ಇನ್ವೈಟ್ ಮಾಡಿದ್ದಾರೆ ಫ್ರಮ್ ಮಲಯಾಳಂ. ನಮ್ಮ ಮಲಯಾಳಂ ಚಾನೆಲ್ ಇದೆಲ್ಲ, ಗುರುದೇ ಕೀರ್ತನ. ಸೊ ಅದನ್ನ ನೋಡಿಬಿಟ್ಟು ನಮ್ಮ ವೀಡಿಯೋಸ್ ಎಲ್ಲ ಅವ್ರಿಗೆ ಇಂಪ್ರೆಸ್ ಆಗಿ ನಮ್ಮನ್ನ ಇಂಟರ್ವ್ಯೂಗೆ ಇನ್ವೈಟ್ ಮಾಡಿದ್ದಾರೆ. ಸೊ ಅದಕ್ಕೆ ನಾವು ಹಿಂಗೆ ರೆಡಿ ಆಗಿರೋದು. ಸೊ ಲೆಟ್ಸ್ ಗೋ. ದೇವೇಟ ನೋಡಿ, ದೇವೇಟ ಫುಲ್ ಪಾಶ್ ಆಗಿದಾರಲ್ಲ. ವಾಟ್ ಟು ಡು ಮೈ ಹಸ್ಬೆಂಡ್. ಆದರೆ ನಂದೇ ಈ ಔಟ್ಫಿಟ್ ಐಡಿಯಾ. ನೆನ್ನೆಲ್ಲ ಖುಷಿಯಾಗಿದೆ, ಇವಾಗ ಭಯ ಆಗ್ತಿದೆ. ಅವ್ರು ಕಾಲ್ ಮಾಡಿದ್ರು ಇಂಟರ್ವ್ಯೂ ಅವರು, ರೆಡಿಯಾಗಿದ್ದೀವಿ ಬೇಗ ಬನ್ನಿ ಅಂತ. ಸೊ ಇಲ್ಲಿಂದ ಜಸ್ಟ್ 8 minutes ನಮ್ಮ ಲೊಕೇಶನಿಂದ, ನಮ್ಮ ರೂಮಿಂದ ಅವ್ರ ಲೊಕೇಶನ್ಗೆ ಜಸ್ಟ್ 8 minutes. ಸೊ ಗೈಸ್, ಸೊ ಆಮೇಲೆ ಗೈಸ್ ಫೈನಲಿ ನಮ್ಮದು ಇಂಟರ್ವ್ಯೂ ಮುಗೀತು. ಆ್ಯಂಡ್ ಇವಾಗ ಹೋಗ್ತಾ ಇದ್ದೀವಿ ಈ ರೂಮ್ಗೆ. ಇಟ್ ವಾಸ್ ಅ ವೆರಿ ನೈಸ್ ಇಂಟರ್ವ್ಯೂ. ಡೇಟಾ ಏನನ್ನಿಸ್ತು ಇಂಟರ್ವ್ಯೂ? ಚೆನ್ನಾಗಿದೆಯಾ? ಚೆನ್ನಾಗಿತ್ತು. ಮತ್ತೆ ಎಂಜಾಯ್ ಮಾಡಿದ್ವಿ. ವಾವ್, ನೈಸ್. ಒನ್ ಗರ್ಲ್ ಇಸ್ ಡ್ರೈವಿಂಗ್ ಬೈಕ್. ಓಕೆ ಗೈಸ್, ಇವಾಗ ನಮ್ಮದು ಟ್ರೈನ್ ಇರೋದು 4 o'clockಗೆ. ಸೊ ಇವಾಗ ನಾವು ಹೋಗಬೇಕು. ಹೋಗಿ ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಬೇಗ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಫೈನಲಿ ರೂಮಿಗೆ ರೀಚ್ ಆದ್ವಿ. ಸೊ ಇದು ಒಂದು ನಾರ್ಮಲ್ ಮಾತಾಡಿ ತಂಗೆ ಚೀಕ್ಸ್ ಎಲ್ಲ ನೋಡ್ತೀವಿ. ನಾರ್ಮಲ್ ರೂಮ್ ತೊಗೊಂಡ್ವಿ. ಸೊ ಇಲ್ಲೇ ನಾವು ಇದ್ದಿದ್ದು. 4 ಗಂಟೆಗೆ ಇವಾಗ ಏನನ್ನೋದು ಟ್ರೈನ್ ಐತೆ. ಮೇಬಿ ಟೈಮ್ ಯಾವಾಗ 4 ಗಂಟೆ 4:15ನಾ? ಸೊ ಊಟ ಮಾಡಿ ನಾವು ಹೊರಡೋಕ್ಕೆ ಕರೆಕ್ಟಾಗಿರುತ್ತೆ. ಆ್ಯಕ್ಚುಲಿ ಇಂಟರ್ವ್ಯೂ ಬಂದು ತುಂಬ ಚೆನ್ನಾಗಾಯಿತು. ಹೇಗಂದರೆ ದ ಇಂಟರ್ವ್ಯೂ ಪರ್ಸನೇ ಹೇಳಿದ್ರು, ಯು ಬೋತ್ ಅ ವೆರಿ ಗುಡ್ ಕಪಲ್. ಟೈಮ್ ಹೋಗಿದ್ದೋ ಗೊತ್ತಾಗಿಲ್ಲ. ಯೂಶ್ವಲಿ ನಾವು 45 minutesೇ ನಾವು 45 minutes ಇಂಟರ್ವ್ಯೂ ತೆಗೆದ್ಮೇಲೆ ನಮಗೆ ಅನಿಸುತ್ತೆ ಯಾವ ಥರ ಕ್ವೆಶನ್ಸ್ ಕೇಳಬೇಕು, ಏನು ಕೇಳಬೇಕು ಅಂತ. ಆದರೆ ನಿಮ್ಮ ಹತ್ರ ಕ್ವೆಶನ್ಸೇ ಕೇಳೋದು ಬೇಡ, ಲೈಕ್ ನೀವೇ ಇಲ್ಲ ಹೇಳ್ತಾ ಇದ್ದೀರಾ. ಆ್ಯಂಡ್ ಯು ಬೋತ್ ಆರ್ ಮೇಡ್ ಫಾರ್ ಈಚ್ ಅದರ್, ಹಂಗೆ ಅಂತೆಲ್ಲ ಹೇಳಿದ್ರು. ಸೊ ಐ ಫೆಲ್ ರಿಯಲಿ ಹ್ಯಾಪಿ. ಆ್ಯಂಡ್ ಒಂದು ಏನು ಹೇಳ್ಬೇಕಂದ್ರೆ, ಇಲ್ಲಿವರೆಗೂ ಒಂದು ಇಂಟರ್ವ್ಯೂಗೆ ನನ್ನ ಕರೆದಿದ್ದಾರೆ ಅಂದರೆ ಟಚ್ವುಡ್, ಇಟ್ಸ್ ಆಲ್ ಬಿಕಾಸ್ ಆಫ್ ಯು ಗೈಸ್. ನಿಮ್ಮ ಗೈಸ್ ಸಪೋರ್ಟಿಂದ, ನಿಮ್ಮ ಕಾಮೆಂಟ್ಸ್, ನಿಮ್ಮದು ಏನನ್ನೋದು, ನಿಮ್ಮದು ಇಲ್ಲ ಸಪೋರ್ಟಿಂದನೇ ಗೈಸ್ ನಾನು ಇಲ್ಲಿವರೆಗೂ ರೀಚ್ ಆಗಿರೋದು, ಒಂದು ಇಂಟರ್ವ್ಯೂಗೆ ಹೋಗಿ ಅಟೆಂಡ್ ಮಾಡ್ತಾ ಇರೋದು. ಐ ಫೀಲ್ ಸೊ ರಿಯಲ್. ಆ್ಯಂಡ್ ನಾನಿದು ನನ್ನ ಮ್ಯಾನಿಫೆಸ್ಟೇಷನ್ ಬೋರ್ಡಲ್ಲೂ ಹಾಕಿದೆ, ಒಂದು ಶೂಟಿಂಗ್ ಪ್ಲೇಸಲ್ಲಿದ್ದೀನಿ ಅಂತ. ನಾಟ್ ಲೈಕ್ ಅ ಪಾಡ್ಕಾಸ್ಟ್, ನಾನು ಒಂದು ಇಂಟರ್ವ್ಯೂಗೆ ಹೋಗಿ ಅಟೆಂಡ್ ಮಾಡೋ ಥರ ಆ ಥರ ಏನೋ ವಿಶ್ವಲೈಸ್ ಮಾಡಿ ಹಾಕ್ಕೊಂಡಿಲ್ಲ. ಜಸ್ಟ್ ಒಂದು ನಾನು ಇಲ್ಲಿ ಪಿಕ್ಚರ್ ಸೈಡಲ್ಲಿ ಹಾಕ್ತೀನಿ. ಸೊ ನಾನು ಈ ಥರ ಒಂದು ಶೂಟಿಂಗ್ ಪ್ಲೇಸಲ್ಲಿ ಇದ್ದೀನಿ. ನನ್ನ ಶೂಟ್ ಮಾಡ್ತಾಯಿದ್ದಾರೆ. ಲೈಕ್ ಇಟ್ ಕ್ಯಾನ್ ಬಿ ಎನಿಥಿಂಗ್, ಲೈಕ್ ಆ್ಯಕ್ಟಿಂಗ್ ವೈಸಲ್ಲಾಗಿರಲಿ, ಇಟ್ ಕ್ಯಾನ್ ಬಿ ಎನಿಥಿಂಗ್. ನಾನು ಒಂದು ಶೂಟಿಂಗಲ್ಲಿ ಇದ್ದೀನಿ ಅಂತ ವಿಶ್ವಲೈಸ್ ಮಾಡಿ ಹಾಕ್ಕೊಂಡಿದ್ದೆ. ಆ್ಯಂಡ್ January 1st ನಾನು ವಿಷನ್ ಬೋರ್ಡಲ್ಲಿ ಹಾಕ್ಕೊಂಡಿದ್ದು. ಬೈ Feb
ತಿಂಗಳು ಮುಗಿಯೋಷ್ಟರಲ್ಲೇ ನಂದು ಒನ್ ಆಫ್ ಮೈ ಸೆಕೆಂಡ್ ಡ್ರೀಮ್ ಆ್ಯಕ್ಚುಲಿ. ಒಂದು ಡ್ರೀಮ್ ಆಲ್ರೆಡಿ ಅಚೀವ್ ಆಗಿದೆ. ಅದು ಇಷ್ಟು ಬೇಗ ರಿವೀಲ್ ಮಾಡಲ್ಲ, ಅದೊಂದು ಸ್ವಲ್ಪ ಟೈಮ್ ತೊಗೊಳತ್ತೆ ರಿವೀಲ್ ಮಾಡೋಕ್ಕೆ. ದಿಸ್ ಇಸ್ ಮೈ ಸೆಕೆಂಡ್ ಡ್ರೀಮ್ ವಿಚ್ ಇಸ್ ಗಾಟ್ ಅಚೀವ್ಡ್ ವಿತಿನ್ ಲೈಕ್ ಸೆಕೆಂಡ್ ಮಂತ್ ಆಫ್ ದಿ ಇಯರ್. ಆ್ಯಂಡ್ ನನ್ನ ಹಸ್ಬೆಂಡ್ ಸಪೋರ್ಟು ಇದೆ ಇದರಲ್ಲಿ. ಅವರೇನು ಸುಮ್ಮನೆ ಅಲ್ಲ, ಅವರಿಂದನೇ ನಾನು ಇಲ್ಲಿವರೆಗೂ ರೀಚ್ ಆಗಿರೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಐ ಆಮ್ ನಾಟ್ ಜಸ್ಟ್ ಹೇಳ್ಬೇಕಂತ ಹೇಳ್ತಿಲ್ಲ, ಇಟ್ಸ್ ಆ್ಯಕ್ಚುಲಿ ನನ್ನ ಇಡೀ ಫ್ಯಾಮಿಲಿ ಗೊತ್ತು ದಟ್ ಐ ಆಮ್ ಸ್ಟ್ಯಾಂಡಿಂಗ್ ಇಯರ್, ದಟ್ಸ್ ಬಿಕಾಸ್ ಆಫ್ ಮೈ ಹಸ್ಬೆಂಡ್. ಇಟ್ಸ್ ಅ ವೆರಿ ಇಮೋಷ್ನಲ್ ಡೇ ಫಾರ್ ಮೀ. ಆ್ಯಂಡ್ ಇವಾಗ ನಾವು ಬ್ಯಾಂಗ್ಳೂರ್ಗೆ ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ನಮ್ಮಮ್ಮಗೆ ಹೇಳಿಲ್ಲ ನಾನು ಬ್ಯಾಂಗ್ಳೂರ್ಗೆ ಬರ್ತಾಯಿದ್ದೀನಿ ಅಂತ. ನಮ್ಮಮ್ಮಗೆ ನಾನು ಹೇಳಿರೋದು ಲೈಕ್ ಇಂಟರ್ವ್ಯೂ ಆದಮೇಲೆ ನಾವು ಮನೆಗೆ ಕೇರಳಗೆ ಹೋಗ್ತೀವಿ ಅಂತ. ಆ್ಯಕ್ಚುಲಿ ತುಂಬ ದಿವಸ ಆಯಿತು ನಮ್ಮಮ್ಮನ ನೋಡಿ. ಆ್ಯಂಡ್ ಹೆಂಗೋ ಕೊಚ್ಚಿಗೆ ಬಂದ್ವಲ್ಲ, ಕಾಸರಗೋಡು ಹೋಗೋ ಬದಲು ನಾವು ಬೆಂಗ್ಳೂರಿಗೆ ಹೋಗಿ ಒಂದು 2 ದಿನವೇ ಇರೋದು ಅಷ್ಟೇ, ನಾಟ್ ಮೋರ್ ದೆನ್ ದ್ಯಾಟ್. ಸೊ ಜಸ್ಟ್ ಇದ್ಬಿಟ್ಟು ನೋಡಿಕೊಂಡು ಬರೋಣ ಅಂತ. ಸೊ ನಮ್ಮಮ್ಮ ನಾಳೆ ಬೆಳಿಗ್ಗೆ ಇವತ್ತು 4:30 ಟ್ರೈನ್ ತೊಗೊಂಡೆ ಲೈಕ್ ಹೆಕ್ಕಿದ್ರೆ ನಾಳೆ ಬೆಳಿಗ್ಗೆ 5 ಗಂಟೆಗೆ ಬ್ಯಾಂಗ್ಳೂರು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗ್ತೀವಿ. ಸೊ ಅರೌಂಡ್ 6 o'clock ನಮ್ಮಮ್ಮ ಮನೆಗೆ ಹೋಗಿ ಹ್ಯಾವ್ ಟು ಸರ್ಪ್ರೈಸು. ಲೆಟ್ಸ್ ಸಿ ಅವ್ರ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ. ಗೈಸ್, ಫೈನಲಿ ವಿ ಆರ್ ಇನ್ ಬ್ಯಾಂಗ್ಳೂರ್, ನಮ್ಮೂರು ಬೆಂಗಳೂರು. ಸೊ ಟೈಮ್ ಬಂದು 6:19. ಆ್ಯಕ್ಚುಲಿ 4:45 ನಾವು ರೀಚ್ ಆಗಬೇಕಾಗಿದ್ದು, ನಾವು ಅಷ್ಟು ಗಂಟೆಗೆ ರೀಚ್ ಆಗಿಲ್ಲ. 5:20 ಏನೋ ರೀಚ್ ಆದ್ವಿ. ಇದು ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ಮೆಟ್ರೋದಲ್ಲಿ ಬಂದ್ವಿ ಗೈಸ್. ಆ್ಯಕ್ಚುಲಿ ಐ ಆಮ್ ರಿಗ್ರೆಟಿಂಗ್, ಮೆಟ್ರೋದಲ್ಲಿ ಬರೋ ಬದಲು ಭಯ ಅವರಿಗೆ. ಮೆಟ್ರೋದಲ್ಲಿ ಬರೋ ಬದಲು ಕ್ಯಾಬಲ್ಲೇ ಬರಬೇಕಾಯಿತು. 300 ಆಗ್ತಿತ್ತು ಅಷ್ಟೇ. ಏನು ಮಾಡೋದು, ತಲೆನೇ ಯೋಚನೆ ಮಾಡಿಲ್ಲ. ಯೋಚನೆನೇ ಮಾಡಿಲ್ಲ ನನ್ನ ತಲೆ. ಏನೋ. ಸೊ ಇವಾಗ ಹೋಗಿ ನಮ್ಮಮ್ಮಗೆ ಸರ್ಪ್ರೈಸ್ ಕೊಡಬೇಕು. ನಮ್ಮ ಅಜ್ಜಿಗೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ ನಾನು ಬೆಂಗಳೂರಿಗೆ ಬರ್ತಾಯಿದ್ದೀನಿ ಅಂತ. ಸೊ ಐ ಡೋಂಟ್ ನೋ ವಾಟ್ ವಿಲ್ ಬಿ. ಅಷ್ಟೇನು ನಾರ್ಮಲ್ ರಿಯಾಕ್ಷನೇ ಇರುತ್ತೆ, ಅಷ್ಟೇನು ದೊಡ್ಡದಾಗಿರಲ್ಲ. ಸೊ ಬಟ್ ಲೆಟ್ಸ್ ವೇಟ್. ಫೈನಲಿ ಐ ಮೀನ್ ಮೈ ಹೋಮ್. ತುಂಬ ಖುಷಿ ಆಗುತ್ತಪ್ಪ. ಸ್ವಂತ ಮನೇಲಿ ಈ ಥರ ಸರ್ಪ್ರೈಸಾಗಿ ಬಂದು ಹಿಂಗೆ ಆರಾಮಾಗಿ ಬೆಡ್ ಮೇಲೆ ಮಲ್ಕೊಳ್ಳೋದಿದೆಯಲ್ಲ, ಆ ಫೀಲ್ ಅಂತೂ ಅನ್ಎಕ್ಸ್ಪ್ಲೇನಬಲ್. ಸೊ ನಮ್ಮಮ್ಮ ಫುಲ್ ಶಾಕ್ ಆದರು. ಶಿ ಈಸ್ ವೆರಿ ಹ್ಯಾಪಿ ಆ್ಯಂಡ್ ಶಿ ಈಸ್ ಲೈಕ್, ನೆನ್ನೆನೇ ನಾನು ಅಂದ್ಕೊಂಡೆ ಲೈಕ್ ನೀನು ಬರಬೇಕು, ಮಿಸ್ ಮಾಡ್ಕೊತಾ ಇದ್ದೀನಿ, ಹತ್ಕೊಂಡು ಮಲ್ಕೊಂಡೆ
ಅಂತೆಲ್ಲ ಹೇಳ್ತಿದ್ರು. ಆ್ಯಂಡ್ ಇವತ್ತು ಬೆಳಿಗ್ಗೆ ನೋಡಿದ್ರೆ ಅವರು ಪಿನ್ಸ್ ಮಾಡ್ಕೊತಾ ಇದ್ದಾರೆ, ಇದು ನಿಜನಾ ಅಂತೆಲ್ಲ. ಐ ವಾಸ್ ಲೈಕ್ ಎಸ್, ಇದು ನಿಜ ಅಂತ. ಇವಾಗ ಐ ರೀಚ್ ಮೈ ಹೋಮ್. ಇವಾಗ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟು ಅದಾದಮೇಲೆ ಎದ್ಬಿಟ್ಟು ಬೇರೆ ಕೆಲಸ ಮಾಡೋದು ಗೈಸ್. ಇವಾಗ ನಾವು ಹೋಟ್ಲಿಗೆ ಬಂದಿದ್ದೀವಿ. ಯಾವ ಹೋಟ್ಲ್ ಅಂದರೆ ಇದು ರಾಜನ ಹೋಟೆಲ್, ಇದು ಜಯನಗರ್ ಹತ್ರ. ಪ್ಲೇ ಆಗ್ತಿದ್ಯಾ? ಸೊ ಇಲ್ಲಿ ಊಟ ಮಾಡಿಕೊಂಡು ನಮ್ಮದೊಂದು ವಿಡಿಯೋ ಇದೆ, ಐ ಮೀನ್ ಕೊಲಾಬ್ರೇಷನ್ ಇದೆ, ಒಂದು ಸ್ಟೋರ್ಗೆ ಹೋಗಬೇಕು. ಸೊ ಅದಕ್ಕೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನನ್ನ ತಮ್ಮ ಅಲ್ಲಿ ಮುಖ ಮುಚ್ಕೊತಾ ಇದ್ದಾನೆ, ಸೊ ಅವನ್ನ ತೋರಿಸಲ್ಲ ನಾವು. ಇದು ನನ್ನ ತಮ್ಮ ಅಲ್ಲ, ಸಾರಿ, ಎಲ್ಲರೂ ಹೇಳ್ತಾ ಇದ್ದಾರೆ ನೀವಿಬ್ರು ಬ್ರದರ್ ಆ್ಯಂಡ್ ಸಿಸ್ಟರ್ ಥರ ಕಾಣಿಸ್ತಾ ಇದ್ದೀರಾ ಅಂತ. ಯು ಸಾ ದ ಕಮೆಂಟಲ್ಲಿ ಏನು ಗೈಸ್ ಈ ಥರ ಎಲ್ಲ ಕಮೆಂಟ್ ಮಾಡ್ತೀರಾ, ಬ್ರದರ್ ಆ್ಯಂಡ್ ಸಿಸ್ಟರ್ ಥರ ಕಾಣಿಸ್ತಾ ಇದ್ದೀರಾ ಅಂತ. ಸೊ ಇವ್ರು ಯಾರಂದರೆ, ಇವ್ರು ನಮ್ಮ ಚಿಕ್ಕವರು, ನಮ್ಮಮ್ಮ ಸ್ವಂತ ಸಿಸ್ಟರ್ ಅವ್ರ ಮಗಳು. ಸೊ ಇಟ್ಸ್ ಪರಂಪರಾ. ಸೊ ಸಿಸ್ಟರ್ ಐ ಮೀನ್ ನಮ್ಮಮ್ಮ ಅವ್ರ ಓನ್ ಸಿಸ್ಟರ್ ಮಗಳನ್ನ ಮಗಳು. ಓ ಹಂಗೆ. ಸೊ ಸೇಲಮಿಂದ ಬಂದಿದ್ದಾರೆ ಮೇಡಮು, ಆಗ ಇಂಟರ್ನ್ಶಿಪ್ ಮಾಡೋಕ್ಕೆ ಇಲ್ಲಿ ಬಂದಿದ್ದಾರೆ ಬೆಂಗಳೂರಿಗೆ. ಸೊ ಶೀಸ್ ನಾಚಿಕೆ ಒಂದು ಸ್ವಲ್ಪ. ಈ ಡ್ರೆಸ್ ನಾನು ಮಿಂತ್ರದಿಂದ ತಗೊಂಡಿದ್ದು ಗೈಸ್, ಲಿಂಕ್ ಬೇಕಾದರೆ ಕೇಳಿ ಕೊಡ್ತೀನಿ. ಯಾವಾಗಲೂ ಲಿಂಕ್ ಅಂತ ಹೇಳ್ತೀನಿ ಗೈಸ್. ಈ ಡ್ರೆಸ್ಸಿಗೆ ಈ ಚಪ್ಪಲಿ ಹಾಕೊಂಬಂದಿದ್ದೀನಿ, ಯಾಕಂದರೆ ನನ್ನ ಹತ್ರ ಚಪ್ಪಲಿ ಇಲ್ಲ, ಕೊಚ್ಚಿಯಿಂದ ತೊಗೊಂಬಂದಿಲ್ಲ. ಐ ಮೀನ್ ನಮ್ಮಮ್ಮ ಕೊಡಿಸ್ತಾರೆ ಅಂತೆ ನನಗೋಸ್ಕರ ಚಪ್ಪಲಿ. ನೋಡೋಣ ಯಾವ ಚಪ್ಪಲಿ ಕೊಡಿಸ್ತಾರೆ ಅಂತ. ಇದು ಚೆನ್ನಾಗಿದೆ, ಯಾಕೋ ಈ ಡ್ರೆಸ್ಸಿಗೆ ಮ್ಯಾಚ್ ಆಗ್ತಿದೆ. ಆದರೆ ಹೇಟರ್ಸ್ ವಿಲ್ ಟೆಲ್ ಇಟ್ಸ್ ನಾಟ್ ಮ್ಯಾಚಿಂಗ್. ಹೇಟರ್ಸೇ ಹೇಳೋದು. ಸೊ ಫೈನಲಿ ವಿ ಆರ್ ಹೋಮ್. ಬೆಂಗಳೂರಿಗೆ ಬಂದೇ ನಾನು ಊದ್ಕೊಂಡ್ಬಿಟ್ಟಿದ್ದೀನಿ ಅನಿಸುತ್ತೆ. ಐ ಫೀಲ್ ಐ ಬಿಕಮ್ ಲಿಟಲ್, I gain my weight baby. When I reach Bangalore only I'll feel that. No, from there eating Cochin we started eating things, cake, that this Cake? Cake. That only one time. Sugar, do you remember? How much sugar was that? So guys, ನಮ್ಮ ಅಜ್ಜಿ ಮನೆಗೆ ಹೋದೆ. ನಮ್ಮ ಅಜ್ಜಿನ ರೋಡಲ್ಲೇ ಮೀಟ್ ಆಗಿಬಿಟ್ಟೆ. ಅವ್ರಿಗೆ ಶಾಕ್ ಅಲ್ಲೇ ಆಗ್ಬಿಡ್ತು. ಸೊ ವೀಡಿಯೋ ತೆಗಿಯೋಕ್ಕಾಗಿಲ್ಲ. ಐ ಥಾಟ್ ಶಿಲ್ ಬಿ ನೋಮ್. ಸೊ ರೋಡಲ್ಲಿ ನಡ್ಕೊಂಡು ಆ್ಯಂಡ್ ಶಿ ಇಸ್ ದೇರ್ ಓನ್ಲಿ. ಅಲ್ಲೇ ನೋಡಿಬಿಟ್ರು ಆ್ಯಂಡ್ ಐ ಕುಡೆಂಟ್ ರೆಕಾರ್ಡ್ ಬಟ್ ಶಿ ಫೆಲ್ ಸೊ ಹ್ಯಾಪಿ. ಸೊ ನಮ್ಮ ಅಜ್ಜಿನ ಮೀಟ್ ಮಾಡಿದೆ. ನಮ್ಮ ಅಜ್ಜಿ ಕೈಯಿಂದ ಊಟನೂ ಮಾಡ್ಕೊಂಬಂದ್ಬಿಟ್ಟೆ. ಮುದ್ದೆ ಮತ್ತು ಹೆಸ್ರು ಕಾಳು ಸಾರೆಲ್ಲ ಮಾಡಿದರು. ಸೊ ಊಟ ಮಾಡ್ಕೊಂಬಂದೆ. ಆದ್ರೂ ಇಲ್ಲಿ ನಮ್ಮಮ್ಮ ನನಗೋಸ್ಕರ ಮಾಡಿದ್ದಾರೆ. ಸೊ ಇದನ್ನು ತಿಂತೀನಿ, ಕೇರಳಗೆ ಹೋಗಿ ಡಯಟ್ ಮಾಡ್ತೀನಿ. ಓಕೆನಾ ಬೇಬಿ? So that was today's day. It was very hectic and very hectic, but it was very productive. So thank you guys for watching this vlog entirely and see you in next vlog. Bye.